Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ. ಬಾಬಾ ಏನ್ ಹೇಳ್ತಾರೆ ನೋಡೋಣ. ಹೊಸ ಸಾಲನ ಮಾಡಬೇಡಿ, ಹೊಸ ಕರ್ಮನ ಮಾಡಬೇಡಿ ಅಂತ. ಸದ್ಯಕ್ಕೆ ಯಾರೋ ಕೆಲವರು ನಿಮ್ಮ ಜೀವನಕ್ಕೆ ಹೊಸ ಜನಗಳು ಬರ್ತಾರೆ, ಅವರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಯಾರೋ ನೀವು ವಿಭೂತಿನ ಇಷ್ಟಪಡ್ತೀರಾ ಅನ್ನುವಂಥ ಕಾರಣಕ್ಕೆ ಬೇರೆ ಒಂದು ಕೆಟ್ಟ ರೀತಿಲಿ ವಿಭೂತಿನ ತಂದ್ಕೊಡ್ತಾರೆ, ಒಂದು ಪ್ರಯೋಗದ ವಿಭೂತಿನ ತಂದ್ಕೊಡ್ತಾರೆ, ಅದನ್ನ ತಗೊಂಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸಾಕಷ್ಟು ಸಹಾಯ ಮತ್ತು ನಿಮ್ಗೆ ಸಹಾನುಭೂತಿ, ಸಹಕಾರ ಎಲ್ಲವೂ ಕೂಡ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವೇನ್ ಅನ್ಕೊಳ್ತಿರೋ ಎಲ್ಲವೂ ಕೂಡ ಈಡೇರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೇನ್ ಅಗತ್ಯ ಇದೆ, ನಿಮ್ಗೇನ್ ಬೇಕು, ಊಟ ಬಟ್ಟೆಗೆ ಅಥವಾ ನಿಮ್ಮ ರೆಂಟು ಬಿಲ್ಲು ಎಲ್ಲ ಪೇ ಮಾಡೋದಕ್ಕೆ ಏನೇನ್ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ನಿಮ್ಮ ಗುರುಗಳು ನೋಡ್ಕೊಳ್ತಾರೆ. ನಿಮ್ಮ ಅಕ್ಷಯ ಪಾತ್ರೆ ಯಾವಾಗ್ಲೂ ತುಂಬಿರೋ ಹಾಗೆ ನೋಡ್ಕೊಳ್ತಾರೆ. ನಿಮ್ಮ ಕನಸುಗಳನ್ನ ನನಸು ಮಾಡ್ತಾರೆ. ಸೊ ಕನಸುಗಳ ಮುಖೇನ ನಿಮ್ಮ ಕನಸು ನನಸಾಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಸೂಚನೆ ಕೂಡ ನಿಮ್ಮ ಕನಸಿನಲ್ಲೇ ಬಂದು ಕೊಡ್ತಾರೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನರ ಸಹಾಯ ಸಹಕಾರ ಇಲ್ಲ ಅಂತ ಒದ್ದಾಡ್ತಿದ್ದೀರಾ. ಸೊ ಒಂದಲ್ಲ ಒಂದ್ ರೀತಿಲಿ ನಿಮ್ಮ ಕನಸುಗಳನ್ನ ನನಸು ಮಾಡೋದಕ್ಕೆ ಒಬ್ರಲ್ಲ ಒಬ್ಬರನ್ನ ಗುರುಗಳು ಕಳಿಸ್ಕೊಡ್ತಾನೆ ಇರ್ತಾರೆ, ನಿಮ್ಗೆ ಸಹಾಯ ಸಹಕಾರನ ಒದಗಿಸ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಬ್ಬಟ್ಟಿನಲ್ಲಿ ಒಲವಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಒಬ್ಬಟ್ಟಿನಲ್ಲಿ ಒಲವು ಸದಾ ಇರುತ್ತೆ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಯುವರ್ ಮೈಂಡ್ ಪವರ್ ಇಸ್ ಎವ್ರಿಥಿಂಗ್. ಸೊ ನಿಮ್ಮ ಮೈಂಡ್ ತುಂಬಾನೇ ಪವರ್ಫುಲ್ ಆಗಿದೆ. ಸೊ ತುಂಬಾ ಎನರ್ಜಿ ಯೋಚನೆ ಮಾಡಿ ಡಿಸ್ಟರ್ಬ್ ಆಗಿದ್ದೀರಾ. ನಿಮ್ಮ ಮೈಂಡ್ ಅಲ್ಲಿ ಕೆಲವು ಕ್ಷುದ್ರ ಶಕ್ತಿಗಳನ್ನ ಬಿಟ್ಟಿದ್ದಾರೆ, ಟ್ರ್ಯಾಪಿಂಗ್ ಎನರ್ಜಿಗೋಸ್ಕರ ಬಿಟ್ಟಿದ್ದಾರೆ. ನಿಮ್ಮನ್ನ ಹೇಗೆ ಟ್ರ್ಯಾಪ್ ಮಾಡೋದು, ನಿಮ್ಮ ಆಲೋಚನೆಗಳೇನು, ನಿಮ್ಮ ವಿಚಾರಗಳೇನು, ಮುಂದೇನ್ ಮಾಡ್ತೀರಾ, ಏನ್ ಡಿಸಿಷನ್ ತಗೊಳ್ತೀರಾ, ಇದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ನಿಮ್ಮ ವಿರುದ್ಧ ಒಂದಷ್ಟು ಪ್ರಯೋಗದ ಮುಖೇನ ನಿಮ್ಮ ಮೈಂಡ್ ಮೇಲೆ ವಾರ್ ಮಾಡಿದ್ದಾರೆ. ಬಟ್ ನಿಮ್ಮ ಗುರುಗಳು ನಿಮ್ಮ ಮೈಂಡ್ ಅನ್ನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ವಿರುದ್ಧ ಎಷ್ಟೇ ಇದ್ರೂ ಕೂಡ ಗುರುಗಳು ನಿಮ್ಮ ಜೀವನಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ತಿದ್ದಾರೆ. ಸಾಕಷ್ಟು ಯಶಸ್ಸನ್ನ ಕೂಡ ನಿಮ್ ಜೀವನಕ್ಕೆ ತಂದ್ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಫಸ್ಟ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಸದ್ಯಕ್ಕೆ ನಿಮ್ಗೇನಾದ್ರೂ ಅಗತ್ಯ ಇದ್ರೆ ಹಾಸ್ಪಿಟ್ಲಿಗೆ ಹೋಗುವಂಥದ್ದು, ಹೋಗಿ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಮನೆಯ ನೆಗೆಟಿವಿಟಿ ದೂರ ಆಗುವಂಥ ಸಮಯ ಬಂದಿದೆ. ಸೊ ಒಂದಷ್ಟು ಮನೆಯ ನೆಗೆಟಿವಿಟಿಗಳು ದೂರ ಆಗುವಂಥದ್ದು, ಒಂದಷ್ಟು ಮನೆಗೆ ಒಳ್ಳೆ ಬೆಳಕು ಬರುವಂತ ಸಾಧ್ಯತೆ ಇದೆ. ಸೊ ನೆನ್ನೆ ತಾನೇ ನಿಮ್ಮ ಮನೆಗೆ ಯಾರೋ ನಿಮ್ಮ ನೇಬರ್ಸು ಶತ್ರುಗಳು ತೊಂದರೆನ ಮಾಡಿದ್ದಾರೆ. ಸೊ ನಿಮ್ಮ ಅಕ್ಕಪಕ್ಕದವರೇ ಮಾಡಿದ್ದಾರೆ. ಮೇ ಬಿ ನೀವು ಮನೇಲಿ ಇಲ್ಲ ಅಂತ ತಿಳ್ಕೊಂಡು ಮಾಡಿದ್ದಾರೆ. ಸೊ ಅಂಥವರಿಗೆ ಸರಿಯಾದ ಶಿಕ್ಷೆ ಮುಂದಿನ ದಿನಗಳಲ್ಲಿ ಕರ್ಮ ರಿಟರ್ನ್ ಆದಷ್ಟು ಬೇಗ ಆಗೋದ್ರಲ್ಲಿ ಇದೆ. ಸೊ ಹಾಗಾಗಿ ಚಿಂತೆ ಮಾಡಬೇಡಿ. ನಿಮ್ಮ ಮನೆಗೆ ಯಾರು ನೆಗೆಟಿವಿಟಿ ಮಾಡಿದ್ರು ಆ ನೆಗೆಟಿವಿಟಿ ಎಲ್ಲ ದೂರ ಆಗೋದ್ರಲ್ಲಿ ಇದೆ. ನಿಮ್ಗೆ ಒಂದಷ್ಟು ಫುಡ್ ಪಾಯ್ಸನ್ ಆಗಿದೆ, ಅದನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫುಡ್ ಪಾಯ್ಸನ್ ಇಂದ ಹೊರಗೆ ಬನ್ನಿ, ಅಂದ್ರೆ ಸಮಥಿಂಗ್ ಏನೋ ನೀರಲ್ಲೋ ಜ್ಯೂಸಲ್ಲೋ ಕಾಫಿಲೋ ಟೀಲೋ ಏನೋ ಕೊಟ್ಟಿದ್ದಾರೆ, ಅದರಿಂದ ಹೊರಗೆ ಬನ್ನಿ. ಜೊತೆಗೆ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಖಾಲಿತನ ನಿಮ್ ಜೀವನದಲ್ಲಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸ್ನಾನದ ಬಕೆಟಲ್ಲಿ ಪೂರ್ತಿ ನೀರು ಖಾಲಿ ಮಾಡ್ತೀರಾ, ಸ್ವಲ್ಪ ನೀರು ಇಟ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ. ಗುರು ಪೌರ್ಣಿಮೆಯಿಂದ ಗುರುಗಳು ನಿಮ್ಗೆ ಅತಿ ಹೆಚ್ಚು ಒಳ್ಳೆತನನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವೇ ನಿಮ್ಮ ಗುರುಗಳನ್ನ ಕಡಿಮೆ ನಂಬ್ತಾ ಇದ್ದೀರಾ. ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿದೆ, ಪರಿಪೂರ್ಣವಾಗಿ ಬಳಸ್ಕೊಳ್ಳಿ ಅದನ್ನ ಅನ್ನುವಂಥದ್ದು ಇದೆ. ಎಲ್ಲೇ ಇದ್ರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಿ, ಖುಷಿಯಾಗಿರಿ. ನಿಮ್ಮ ಮನೆಯಲ್ಲಿ ನೀವು ಸಂತೋಷವಾಗಿರೋ ಹಾಗೆ ಮಾಡ್ಕೊಳ್ಳಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ನೋದನ್ನ ಇಲ್ಲಿ ಮತ್ತೊಮ್ಮೆ ಹೇಳಿದ್ದಾರೆ. ಸೊ ಹಾಗಾಗಿ
ಹೊಸ ಮನೆ, ಹೊಸ ಜಾಗ, ಹೊಸ ಜಗತ್ತು ನಿಮ್ಗೆ ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ. ಸೊ ಅದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಯಶಸ್ಸು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚಿಂತೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ಗುರುಗಳು ತುಂಬಾ ಪವರ್‌ಫುಲ್ ಆಗಿ ನಿಮ್ಗೆ ಆಶೀರ್ವಾದನ ಕೊಟ್ಟಿದ್ದಾರೆ. ಆದ್ರೆ ಯಾಕೋ ನೀವೇ ಒಂಚೂರು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಮತ್ತೆ ಬೇಡದಿರೋರ ಸಹವಾಸ ಮಾಡ್ತಾ ಇದ್ದೀರಾ. ಬೇಡ ಅಂದೋರ್ ಸಹವಾಸ ಮಾಡಿ ಮಾಡಿ ಸಮಸ್ಯೆ ಮಾಡ್ಕೊಳ್ತಿದ್ದೀರಾ. ಇದನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಕೆಲವರಿಂದ ನೀವು ದೂರ ಇದ್ರೆ ಬೆಟರು ಅಂತ ಇದೆ. ಸೊ ದೂರನೇ ಇರಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಈಗೋನ ಬಿಟ್ಟಾಕಿ ಎನ್ನುವಂಥದ್ದು ಇದೆ. ನಾನು ಅನ್ನುವಂಥ ಅಹಂಕಾರ ಸ್ವಲ್ಪ ಸಮಸ್ಯೆನ ಮಾಡ್ತಾ ಇದೆ. ಸೊ ಯಾರಿಗಾದ್ರೂ ಸಹಾಯ ಮಾಡಕ್ಕೆ ಹೋಗ್ಬೇಕಾದ್ರೂ ಯಾಕೆ ಮಾಡ್ಬೇಕು ಅನ್ನುವಂಥದ್ದು, ಸಹಾಯ ಮಾಡಿದ್ಮೇಲೆ ನನ್ನಿಂದ ಸಹಾಯ ಆಯ್ತು ಅನ್ನುವಂಥದ್ದು, ಇದೆರಡೂ ಕೂಡ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ 2 ಕಾರ್ಡ್ ಇದೆ. 2ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. 2ನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಆಲ್ರೆಡಿ ನಿಮ್ಗೆ ಕೊಟ್ಟಾಗಿದೆ. ನಿಮ್ಮ ಕೈಗಳಲ್ಲೇನೆ ಸಮಸ್ಯೆಗೆ ಪರಿಹಾರ ಅನ್ನೋದು ಇದೆ. ಆ ಪರಿಹಾರನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಟ್ಟಿಯಾಗಿ ನಿಲ್ಲಿ. 2ನೇದು ಮುಖವಾಡದ ಹಿಂದಿನ ಸತ್ಯನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಅನ್ನುವಂಥದ್ದು ಇದೆ. ಸೊ 2 ಫೇಸಸ್ ಫ್ರೆಂಡ್ಸ್ ಇಂದ ಅಥವಾ ನೇಬರ್ಸ್ ಇಂದ ಅಥವಾ ಮುಖವಾಡದ ಮನುಷ್ಯರಿಂದ ಅಥವಾ ಗೋಮುಖ ವ್ಯಾಘ್ರಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ವಿಶೇಷವಾದಂತಹ ಆಶೀರ್ವಾದ, ವಿಶೇಷವಾದಂತಹ ಮಾಹಿತಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಹಾಸ್ಪಿಟಲೈಸ್ ಆದಂತಹ ಸುದ್ದಿ ಕೇಳಬಹುದು. ಭಯ ಬೇಡ, ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ್ರೆ ಒಂದಷ್ಟು ಪರಿಹಾರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಮುಂಜಾಗ್ರತೆ ವಹಿಸಿದ್ರೆ ಮನೇಲೇನೆ ಅದಕ್ಕೆ ಫಸ್ಟ್ ಏಡ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಪರಿಹಾರ ಇದೆ. ಕೈಗಳನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ದುಡುಕಿ ನಿರ್ಧಾರ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಗ್ದೇವಿ ಕುಟುಂಬ, ವಸುದೈವಕ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಬೇಡ್ಕೊಳ್ತಾ, ಮಾಡ್ತಾ, ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. The Sri Vagdevi Tarot channel is so glad to see you again. Thank you for watching our tarot card readings today.